ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಹಾಯ್ ಹಲೋ ನಮಸ್ಕಾರ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಸಾಹಿಲ್. ರಾಜ್ಯದಲ್ಲಿ ಅದೆಷ್ಟೋ ಪ್ರತಿಭಾನ್ವಿತ ಗಾಯಕಿಯರು ಇರ್ತಾರೆ. ಒಂದಷ್ಟು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರತಿಭೆಗಳನ್ನು ಹೊರಹಾಕಿ ಫೇಮಸ್ ಆಗ್ತಾರೆ, ರಾತ್ರಿ ಹಗಲಾಗೋ ಒಳಗೆ ಫೇಮಸ್ ಆಗ್ತಾರೆ. ಇನ್ನೂ ಒಂದಷ್ಟು ಜನ ರಿಯಾಲಿಟಿ ಶೋ ಮುಖಾಂತರವಾಗಿ ತಮ್ಮ ಪ್ರತಿಭೆಗಳನ್ನು ಪ್ರಕಟಿಸಿ ಫೇಮಸ್ ಆಗ್ತಾರೆ. ಇನ್ನು ಒಂದಷ್ಟು ವರ್ಗ ಪಾಪ ಅವಕಾಶ ವಂಚಿತರಾಗಿ ಯಾವುದಾದ್ರೂ ಆಡಿಷನ್ನಲ್ಲಿ ಧೋಖಾ ಆಗುವಂತಹದ್ದು, ಕೆಲ ಮಧ್ಯವರ್ತಿಗಳ ಕಿರುಕುಳದಿಂದ ಅವಕಾಶ ವಂಚಿತರಾಗ್ತಾರೆ. ಅದೇ ತರಹದ ಒಬ್ಬ ಪ್ರತಿಭಾವಂತ ಅದ್ಭುತ ಗಾಯಕ, ಬಂಜಾರ ಸಮುದಾಯದ ದೇವು ಲಮಾಣಿ ಎನ್ನುವಂತಹ ಒಬ್ಬ ಗಾಯಕ ನಮ್ಮ ಜೊತೆ ಇದ್ದಾರೆ. ಅವರ ಗಾಯನ ಒಂದು ಅದ್ಭುತ, ಜೊತೆಗೆ ಸೆಳೆತ ತುಂಬಿರ್ತಕ್ಕಂತಹ ಗಾಯಕ ಯಾಕಿನ್ನೂ ಕೂಡ ಮುಖ್ಯವಾಹಿನಿಗೆ ಬರಲಿಲ್ಲ? ಆ ಸಮುದಾಯದ ಜನ ಈಗಲೂ ಕೂಡ ಈ ಗಾಯಕ ಜೊತೆಗೆ ಕನ್ನಡಿಗರ ಅಚ್ಚುಮೆಚ್ಚಿಗೂ ಕೂಡ ಪಾತ್ರರಾಗಿರ್ತಕ್ಕಂತಹ ಗಾಯಕ, ಆ ಅದ್ಭುತ ಗಾಯಕನನ್ನು ಪರಿಚಯಿಸುವಂತಹ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ದೇವ್ ಲಮಾಣಿ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಿಮ್ಮನ್ನು ಪರಿಚಯಿಸೋಕ್ಕೂ ಮುನ್ನ ನಿಮ್ಮ ಅದ್ಭುತವಾದಂತಹ ಕಂಠವನ್ನು ಒಂದ್ಸತಿ ಕನ್ನಡಿಗರಿಗೆ ಪರಿಚಯಿಸಿ. ಓಕೆ. ಸೊ ನಮ್ಮ ಹೆಸರು ದೇವ್ ಲಮಾಣಿ ಅಂತೇಳಿ, ಸಾಕಿನ್ ಗದಗ್ ಶಿವಾಜಿನಗರ ತಾಂಡದಿಂದ ಬಂದಿರೋದು. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುದೈತಿ ಜಂತಿ ಇಲ್ಲದ ಮನಿಯಾಗ, ಚಿಂತಿಲ್ದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುದೈತಿ ಜಂತಿ ಇಲ್ಲದ ಮನಿಯಾಗ, ಹರಿವ ನೀರು ನಮ್ಮ ಜೀವನ 3 ದಿನದ ಈ ಯೌವನ, ಹರಿವ ನೀರು ನಮ್ಮ ಜೀವನ 3 ದಿನದ ಈ ಯೌವನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಯಾತಕ ಶೋಕಿ ಮಾಡತಿಗಳಕಿ, ಯಾತಕ ಶೋಕಿ ಮಾಡತಿಗಳಕಿ, ಸಾವು ಬರುವುದೋ ನಿನ್ನನ್ನು ಹುಡುಕಿ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುದೈತಿ ಜಂತಿ ಇಲ್ಲದ ಮನಿಯಾಗ, ಚಿಂತಿಲ್ದ ಕೂಡುದೈತಿ ಜಂತಿಲ್ಲದ ಮನಿಯಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಎಸ್ ದೇವು, ಈಗ ಸೋಷಿಯಲ್ ಮೀಡಿಯಾದ ಕಾಲ. ಎಷ್ಟೋ ಗಾಯಕರು ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಮುಖ್ಯವಾಹಿನಿಗೆ ಬರ್ತಾರೆ. ಇಷ್ಟೊಂದು ಸೆಳೆತ ತುಂಬಿರುವಂಥ ಒಬ್ಬ ಗಾಯಕ ನೀವು ಯಾಕೆ ಯಾವ ರಿಯಾಲಿಟಿ ಶೋ ಅಲ್ಲೂ ಕೂಡ ಸ್ಪರ್ಧೆ ಮಾಡಲಿಲ್ವಾ? ಯಾರು ಕೂಡ ನಿಮ್ಗೆ ಅವಕಾಶ ಕೊಡಲಿಲ್ವಾ? ಏನಾಯ್ತು ನಿಮಗೆ? ಸೊ ಅವಕಾಶ ಕೊಟ್ಟಿದ್ರು ಸರ್, ರಿಯಾಲಿಟಿ ಶೋ. ಸೊ ಜಿ ಟಿವಿಯಲ್ಲಿ. ಸೊ ಗದಗದಲ್ಲಿ ಆಡಿಷನ್ ನಡೀತಿತ್ತು. ಸೊ ಆಡಿಷನ್ ನಾನು ಭಾಗಿಯಾದೆ. ಸೊ ಅದರಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಟ್ ಆದೆ. ಸೆಕೆಂಡ್ ರೌಂಡಿಗೆ ಬಂದು ಸಾಂಗ್ ಎಲ್ಲ ಹಾಡಿದೆ. ಹಾಡಿದ್ಮೇಲೆ ಸರಿ ನಿಮ್ದು ಮುಗೀತು, ಸೊ ನಿಮ್ಮನ್ನು ಕರೆ ಮಾಡ್ತೀವಿ, ಸೆಲೆಕ್ಟ್ ಆದರೆ ನಿಮ್ಗೆ ಕರೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಮಗೆ ಕರೆ ಫೋನ್ ಬರಲಿಲ್ಲ. ಸೊ ನಮ್ಮದು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನಾವು ಸುಮ್ಕೆ ಆಗಿಬಿಟ್ವಿ ಅಷ್ಟೇ ಸರ್. ಎಸ್, ಓಕೆ. ಇದು ಈ ಜಾನಪದ ಈ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿದಂಗೆ ಅಂತ, ಇದರಲ್ಲಿ ಹೆಂಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಸರ್? ಆ್ಯಕ್ಚುಲಿ ನಾನು PUC ಕಲಿಯುವ ಸಮಯದಲ್ಲಿ, ಕಾಲೇಜ್ ಕಲಿಯುವ ಸಮಯದಲ್ಲಿ, ಸೊ ನನ್ನ ತಂದೆ ತಾಯಿಗೆ ಸ್ವಲ್ಪ ಅನಾರೋಗ್ಯದಿಂದ ಸ್ವಲ್ಪ ತೊಂದರೆ ಆಯಿತು. ಸೊ ನಾನು ಕಾಲೇಜ್ ಬಿಟ್ಬಿಟ್ಟೆ. ಓಕೆ. ಕಾಲೇಜ್ ಬಿಟ್ಟು ನಾನು ದುಡಿಲಿಕ್ಕೆ ಗೋವಾ ಹೋಗ್ಬಿಟ್ಟೆ. ಅಲ್ಲಿ ವಾಟರ್ ಸ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿ ನಮ್ಗೆ ಅವರು ಹೇಳ್ತಿದ್ರು, ಕೆಲಸ ಮಾಡಿಸೋರು ಹೇಳ್ತಿದ್ರು, ಬರೀ ಪದೇ ಸಾಂಗ್ ಹಾಡ್ತಾ ಇತ್ತಪ್ಪ, ನೀನು ಇರಬೇಡ, ಸುಮ್ಮನೆ ಹೋಗ್ಬಿಡು, ನಿಮ್ಮ ಊರಿಗೆ ಹೋಗ್ಬಿಡು, ಅಲ್ಲಿ ಎಲ್ಲಾದ್ರೂ ಸಂಗೀತ ಕಲಿ ಅಂತ ಹೇಳಿದ್ರು. ಸೊ ಬಂದೆ. ನಾನು ಮರುದಿನ ಬಂದು ಸಂಗೀತವನ್ನು ನಾನು ಕಾಲೇಜ್ ಅಡ್ಮಿಷನ್ ಮಾಡಿಸಿದೆ. ಬಟ್ ಅದೇ ವರ್ಷ ಲಾಕ್ಡೌನ್ ಆಯಿತು. ಸೊ ಕಲೀಲಿಕ್ಕೆ ಸರ್ ಸ್ವಲ್ಪ ತೊಂದರೆ ಆಯಿತು. ಸೊ ಕಲೀಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಜೊತೆಗೂ ಮನೆಯಲ್ಲಿ ಯಾರು ಇರಲಿಲ್ಲ ನೋಡೋರು ಮನೆಯಲ್ಲಿ. ಸೊ ಸಮಸ್ಯೆ ಆಗಿಬಿಟ್ಮೇಲೆ ನಾನು ಮತ್ತೆ ಬಂದು ಯೂಟ್ಯೂಬ್ ನೋಡಿದೆ ಸರ್. ಕೊರಕೆದಲ್ಲಿ ಹಾಡ್ತಾ ಇರ್ತಾರೆ, ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇರ್ತಾರೆ, ಕೊರಕೆದಲ್ಲಿ ಹಾಡ್ತಾ ಇರ್ತಾರೆ. ಅದನ್ನ ನೋಡಿ ನಾನು ಸ್ವಲ್ಪ ಕಲ್ತು ನಾನು ಯಾಕೆ ಹಾಡಬಲ್ಲೆ
ಎಲ್ಲರೂ ಹಾಡ್ತಾ ಇದ್ದಾರೆ, ನಾನು ಯಾಕೆ ಹಾಡಬಲ್ಲೆ ಅಂತೇಳಿ ನಾನು ಟ್ರೈ ಮಾಡಿದೆ. ಸೊ ಒಂದು ಸಾಂಗ್ ಟ್ರೈ ಮಾಡಿದೆ, ಅದರಲ್ಲಿ ಏನೋ ನನಗೆ ಹವ್ಯಾಸ ಬಂತು, ಏನಾದರೂ ನಾನು ಮಾಡ್ಬೇಕಂತ ಹೇಳಿ. ಸೊ ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಯಾವ ಹಾಡಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ? ರಾಮಾಚಾರಿ ಸರ್. ಹಾಡ್ಬೋದಾ? ಓಕೆ ಸರ್. ಓ ಓ ಓ ಆ ರಾಮಚಾರಿ ಹಾಡುವ ಲಾಲಿ ಹಾಡು ಕೇಳವ, ನೀಲಿ ಬಾ ನಿನ್ನೂರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನೀನೇ ಭೂಮಿಗೆ ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು ಅಳುವೆ ನಿನ್ನ ಆಜ್ಞೆಯು, ದಂತದ ಬೊಂಬೆಯೇ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ಓದುವುದು ಬರೆಯಲಿಲ್ಲ ಆ ಶಿವ ನನಗೆ, ಹಾಡುವುದು ಮರಸಲಿಲ್ಲ ಬೇಡಲು ಕೊನೆಗೆ, ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನೋ ಬದಲಿಗೆ ನಾ ಕೇಳೆನು ಏನೋ, ಮನೆಯೇ ನನ್ನ ಶಾಲೆಯು ಪದವೇ ನನ್ನ ಪಾಠವು, ಗುರುವೇ ನನ್ನ ಅಮ್ಮನು ನನಗೆ ನಾನೇ ಗುಮ್ಮನು, ಊರಿನ ಗಿಣಿಯು ನಾ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ಎಸ್, ಆ ರಾಗದ ಪ್ರತಿ ಸಾಲಿನ ಇದಿದೆಯಲ್ಲ, ಏನ ಸೆಳೆತ, ಅದನ್ನ ಹತ್ರ ಕೂತ್ಕೊಂಡು ನಾವೇ ಅನುಭವಿಸ್ತಾ ಇದ್ದೀವಿ. ಸೊ ನಿಮ್ಮನ್ನು ಈ ಪ್ರತಿಭೆ ಇದೆ ಅಂತ ಹೇಳಿ ಮೊದಲು ಗುರುತಿಸಿದವ್ರು ಯಾರು? ಮನೆಯವರ ಅಥವಾ ನಿಮ್ಮ ಸಹಪಾಠಿಗಳ? ಮನೆಯಲ್ಲಿ ಸರ್. ಆಕ್ಚುಲಿ ನಮ್ಮ ತಂದೆಯವರು ನಮ್ಮ ಲಂಬಾಣಿ ಭಜನೆ ಹಾಡ್ತಿದ್ರು ಮೊದಲು ಸರ್, ಹಾಡ್ತಿದ್ರು. ಸೊ ಆಗ ನಮ್ಮ ಅಪ್ಪಾಜಿ ನೋಡ್ಕೊಂಡು ಬಿಟ್ಟು ನಮ್ಮ ಅಪ್ಪಾಜಿ ಹೇಳ್ತಿದ್ರು, ಇರೋಷ್ಟೊಳ ಮಗ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಸಂಗೀತದಲ್ಲಿ, ನಾನು ಅದು ಭಜನೆ ಆಡ್ತೀನಿ, ನೀನು ಏನಾದ್ರೂ ಮಾಡ್ಬೇಕು ಅದರಲ್ಲಿ ಅಂತ ಹೇಳಿದ್ರು. ಆಯ್ತು ಮಾಡ್ತೀನಿ ಹೇಳಿ ಅವತ್ತಿಂದ ನಾನು ಆಕ್ಚುಲಿ ಭಜನೆ ಆಡ್ತಿದ್ದೆ. ಭಜನೆ ಆಡ್ಕೊಂಡು ಕನ್ನಡ ಸಾಂಗ್ ಪ್ರಾಕ್ಟೀಸ್ ಮಾಡ್ಕೊಂಡು, ಲಂಬಾಣಿ ಜಾಸ್ತಿ ಒತ್ತು ಕೊಡೋದು ಲಂಬಾಣಿ ಸಾಂಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿವರೆಗೂ ನಮ್ಮ ಜರ್ನಿ ಬಂದಿದೆ ಸರ್. ಇನ್ನು ಈಗ ನಿಮ್ಮ ಸಮುದಾಯದಲ್ಲಿ ಸಾಕಷ್ಟು ಪ್ರತಿಭಾನ್ವಿತರಿದ್ದಾರೆ, ಆದರೆ ಮುಖ್ಯವಾಹಿನಿಗೆ ಬರುವಂತಹ ಒಂದು ಪ್ರತಿಭೆಗಳು ಬಹಳಷ್ಟು ವಿರಳ. ಸೊ ಈ ಭಜನೆ ಮುಖಾಂತರವಾಗಿ ನೀವು ಆರಂಭ ಮಾಡಿದ್ರಿ ಅಂತ ಹೇಳಿದ್ರೆ ಹೆಂಗಿತ್ತು ಸರ್ ಭಜನೆ ಸಾಲುಗಳು? ಹಾತ ಧೋನ ಹಾತ ಲಗಡನೋ ಈ ಚೋರಿ ಚರ ಏಕ, ए राम जी नायक तू जान देख, तारा बेटा अभिमान ऊ चोरी भड़च वो रतक, जय राम मेरी बेटी चित्तूर गड़े रथ देख, ओरो चांद सरी को मुंडो कतरा चंद चर देख, बाळो करेन धरमणि माता भड़च वो रतक, ए राम जी नायक तू जान देख, तार बेटा अभिमान ऊ चोरी भड़च वो रतक. ಇನ್ನು ಇದನ್ನ ನಿಮ್ಗೆ ಗುರುತಿಸಿ ನಿಮ್ಮ ಊರಲ್ಲಿ ಏನಾದರೂ ಕಾರ್ಯಕ್ರಮಕ್ಕೆ ಕರೆಯುವಂಥದ್ದು? ಹೇಳ್ತಿದ್ದೆ ಸರ್. ಈಗ ನಾನು ಹಾಡುವ ಸಮಯದಲ್ಲಿ ಸೊ ನಮ್ಮೂರಲ್ಲಿ ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಫಂಕ್ಷನ್ ಇಟ್ಟಿದ್ರು ನಾನು ತಗೊಂಡೇ ಫಂಕ್ಷನ್ ಮಾಡ್ತಾರೆ. ಸೊ ಮೊದಲು ಯಾರು ಕೇರ್ ಮಾಡ್ತಾ ಇಲ್ಲ, ಇವ್ರೇನ್ ಬಿಡು ಏನ್ ಆಡ್ತಾನೋ, ಹಿಂಗೆ ಆಡ್ತಾನೆ, ಹಿಂಗೆ ಹೋಗ್ತಾ ಇರ್ತಾನೆ ಅಂತ ಹೇಳ್ತಿದ್ರು. ಸೊ ಇವಾಗ ಸರ್ ನಾನು ಸ್ವಲ್ಪ ಬೆಳೆದ ಮೇಲೆ ನಮ್ಮ ಊರಲ್ಲಿ ಗೊತ್ತಾಗಿದೆ. ಸೊ ಇವಾಗ ಏನೋ ಒಂದು ಮಾಡ್ತಾ ಇದ್ದಾನೆ, ಸೊ ಇವನ್ ತಗೊಂಡೇ ಏನಾದ್ರು ಕೆಲಸ ಮಾಡೋಣ, ಯಾವುದೇ ಫಂಕ್ಷನ್ ಬಿಟ್ಟರೆ ನಾನು ತಗೊಂಡೇ ಮಾಡ್ತಾರೆ ಸರ್. ಎಸ್, ಈಗ ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಪ್ರತಿಭೆಯು ಕೂಡ ನಿಮಗೆ ಗೊತ್ತಿದೆ, ನನ್ನ ಪ್ರತಿಭೆ ಯಾವ ಲೆವೆಲಲ್ಲಿದೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಅನಿಸಿದ್ಯಾ, ಇಷ್ಟು ಒಂದು ಟ್ಯಾಲೆಂಟ್ ಇದ್ರೂ ಕೂಡ ಯಾರು ನನ್ನನ್ನು ಕರಿತಾ ಇಲ್ಲ, ಆ ಒಂದು ಹತಾಶ ಭಾವನೆ ಕಾಡ್ತಾ ಇದೆ? ಸರ್ ಬೇಜಾರಾಗ್ತದೆ. ಇಷ್ಟು ಕಷ್ಟಪಟ್ಟು ನಾವೆಲ್ಲ ಕಲಿತಾ ಇದೀವಿ, ಇಷ್ಟು ಕಷ್ಟ ನಾವು ಹಾಡ್ತಾ ಇರ್ತೀವಿ, ಯಾಕೆ ನಮ್ಗೆ ಈ ವೇದಿಕೆ ಒಳ್ಳೆ ವೇದಿಕೆ ಸಿಗ್ತಾ ಇಲ್ಲ? ಸೊ ನಮ್ಮ ತಂದೆ ತಾಯಿರು ಹೇಳ್ತಾರೆ, ನನ್ನ ಪ್ರತಿದಿನ ಹೇಳ್ತಾ ಇರ್ತಾರೆ, ಸೊ ನಾವು ಇರೋಷ್ಟೊಳಗೆ, ನಾವು ಸಾಯೋಷ್ಟೊಳಗೆ ನಮ್ಮ ಮಗನ ಯಾವುದೇ ಒಂದು ವೇದಿಕೆ ಮೇಲೆ ನೋಡಬೇಕು ಅನ್ನೋದು ನಮ್ಮ ತಂದೆ ಒಂದೇ ಆಸೆ ಸರ್. ನಮ್ಮ ತಾಯಿಯವರು ನಮ್ಮ ಬಂಜಾರ ಡ್ರೆಸ್ ಹೊಲಿತಾರೆ. ಸೊ ಬಂಜಾರ ಡ್ರೆಸ್ ಸೂಜಿಯಿಂದ ಕೆಲಸ ಮಾಡ್ತಾರೆ. ಒಂದ್ ಡ್ರೆಸ್ ರೆಡಿ ಮಾಡ್ಬೇಕಂದ್ರೆ 6 ತಿಂಗಳ ಬೇಕು. ಸೊ ಆ ಕೆಲಸ ಮಾಡಿ ನಮ್ಮನ್ನ ಯಾವುದೇ ಫಂಕ್ಷನ್ ಹೋಗ್ಲಿ, ಅವ್ರ ದುಡ್ಡು ಅದೇ ದುಡ್ಡು ನಮ್ಗೆ ಕೊಟ್ಟು ಕಳಿಸ್ತಾರೆ. ತಾಯಿ ಕನಸು ಕೂಡ ಇದೆ ಸರ್. ತಾಯಿ ನಮ್ಮ ದೊಡ್ಡ ಕನಸು ನಮ್ಮ ತಾಯಿದು. ಎಸ್, ಇನ್ನು ಬಂಜಾರ ದೇವು ಅವರ ತಾಯಿ ಎಷ್ಟೋ ವರ್ಷಗಳಿಂದ ಮಗ ಒಬ್ಬ ಉತ್ತಮ ಗಾಯಕನಾಗಬೇಕು, ಅದ್ಭುತವಾದಂತಹ ಗಾಯಕನಾಗಬೇಕು, ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಆ ತರಹದ ತಾಯಿಗೆ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತಾರೆ ದೇವು ಅನ್ನೋದಾದ್ರೆ ಯಾವ ಹಾಡು ಹೇಳ್ತೀರಿ ತಾಯಿಗೆ?
ಸರ್ ತಾಯಿ ಮೇಲೆ ಆಡ್ತೀವಿ ಸರ್. ಹಡೆದ ತಾಯಿನ ಹೊಡೆದು ಬೈಬ್ಯಾಡೋ, ನರಕ ತಪ್ಪುದಿಲ್ಲ. ಹೆತ್ತ ತಾಯಿನ ಬ್ಯಾರೆ ಮಾಡಿದರ ದೇವರೊಪ್ಪುದಿಲ್ಲ, ಆಸೆ ವಲಾಲ ಒಪ್ಪುದಿಲ್ಲ, ಆಸೆ ವಲಾಲ ಒಪ್ಪುದಿಲ್ಲ. 9 ತಿಂಗಳ ಹೆತ್ತು ಹೊತ್ತು ನಮ್ಮನ್ಯಾತಕ್ಕ ಸಲುಯಾಳ, ನೆತ್ತಿಗೆಣ್ಣಿ ಹಚ್ಚಿ ಕಣ್ಣು ಮೂಗುತಿಕೆ ಜೋಪಾನ ಮಾಡ್ಯಾಳ. ಆಡಿ ಬಂದರು ಅಂಗಾಲ ತೊಳೆದು ಶರಗಿಲೆ ವರಶಾಳ, ಆಡಿ ಬಂದರು ಅಂಗಾಲ ತೊಳೆದು ಶರಗಿಲೆ ವರಶಾಳ. ಶರಗಿಲೆ ವರಸಿ ಮುತ್ತನ್ನು ಕೊಟ್ಟು ಊಟಕ್ಕ ನೀಡ್ಯಾಳ, ಶರಗಿಲೆ ವರಸಿ ಮುತ್ತನ್ನು ಕೊಟ್ಟು ಊಟಕ್ಕ ನೀಡ್ಯಾಳ, ತಾಯಿ ಊಟಕ್ಕ ನೀಡ್ಯಾಳ. ಸರ್ ನಮ್ಮ ತಾಯಿಯವರು, ಸೊ ನನಗೆ ಏನೋ ಕಷ್ಟ ಬಂದರೆ ನಮ್ಮ ತಾಯಿ ಮುಂದೆ ಈ ಸಾಂಗ್ ಹಾಡ್ಬಿಟ್ರೆ ಸಾಕು, ತಾಯಿ ಸಮಾಧಾನ ಆಗ್ಬಿಡ್ತಾಳೆ. ಎಲ್ಲೋ ಒಂದು ಕಡೆ ಬಡತನ, ಮತ್ತೊಂದು ಕಡೆ ಈ ಪ್ರತಿಭೆ, ಇನ್ನೊಂದು ಕಡೆ ಅವಕಾಶ ಸಿಗ್ತಾ ಇಲ್ಲ. ಏನು ಬೇಡ, ನಾನು ಏನೋ ಒಂಥರ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥ ಒಂದು ಭಾವನೆ ಬಂದ. ಆಯಿತು ಸರ್, ಇತ್ತು. ಯಾವುದೇ ಒಂದು ವೇದಿಕೆ ಸಿಗ್ತಾ ಇಲ್ಲ, ಯಾವುದೇ ಒಂದು ಕರೆಕ್ಟ್ ಸರಿಯಾಗಿ ಒಂದು ಕಾರ್ಯಕ್ರಮ ಸಿಗ್ತಾ ಇಲ್ಲ. ಸೊ ಬೇಡ, ಇದು ಬಿಟ್ಟು ಬಿಡೋಣ, ಬಿಟ್ಟು ಬೇರೆ ಕಡೆ ದುಡಿದ್ರೆ ಮನೆ ಸಾಗಿಸ್ಬೋದು ನಾನು ಅಂತೇಳಿ ಒಂದು ಛಲ ಮಾಡಿದೆ ಸರ್. ಬಟ್ ಮರುದಿನಾನೇ ಒಂದೇನೋ, ಸೊ ಈ ಚಾನಲ್ ಸಿಕ್ತು ನಮಗೆ. ಈ ಚಾನಲ್ಗೆ ನಾನು ಏನೋ ಫ್ರೀಡಮ್ ಚಾನಲ್ TV ಚಾನಲ್ ನಮಗೆ ಒಂದು ನಂಬರ್ ಸಿಕ್ತು. ಸೊ ಈ ಚಾನಲ್ಗೆ ನಾನು ಫೋನ್ ಮಾಡಿದರೆ ಏನೋ ಇದರಿಂದ ಏನೋ ಸ್ವಲ್ಪ ಬೆಳಿಬಹುದು ಅಂತ ಒಂದು ಮೈಂಡಲ್ಲಿತ್ತು. ಸೊ ಅದಕ್ಕೆ ಈ ಚಾನಲ್ ನೋಡಿ ನಾನು ಇಲ್ಲಿ ಬಂದಿರೋದು ಸರ್. ಇನ್ನು ಕೆಲ ಕಡೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಈ ಕಾಲೆಳೆಯುವಂಥ ಜನರು ಇರ್ತಾರೆ, ಸ್ನೇಹಿತರಾಗಿರ್ಬೋದು, ಕುಟುಂಬಸ್ಥರೇ ಆಗಿರ್ಬೋದು, ಅಥವಾ ಬೇರೆ ಹಿತಶತ್ರುಗಳಾಗಿರ್ಬೋದು, ಈ ಥರದ ಅನುಭವ ತುಂಬ ಜನ ಇದ್ದಾರೆ ಸರ್. ಈಗ ನಾವು ಒಳ್ಳೆ ಸಾಂಗ್ ಹಾಡ್ತಾ ಇರ್ತೀವಿ, ನಾವು ಹಾಡಿ ಕೆಳಗೆ ಇಳಿದ್ಬಿಟ್ರೆ ಸಾಕು, ಬೇರೆಯವ್ರು ಹೇಳ್ತಾರೆ ಅವನೇನು ಆಡ್ತಾನೆ, ಅವನಕ್ಕಿಂತ ಡಬಲ್ ಆಡ್ತೀವಿ. ನಾನು ಕೇಳಿದ್ದೀನಿ ಸರ್, ನಾನು ಹಾಡಿ ಬಂದ್ಮೇಲೆ ನನಗೆಲ್ಲ ಎಷ್ಟೋ ಸಾರಿ ನಾನು ಕೇಳಿದ್ದೀನಿ. ಸರ್ ನನ್ನ ಜೊತೆ ಇರೋ ನನ್ನ ಫ್ರೆಂಡ್ಸ್ ಕೂಡ ನನಗೆ ಹೇಳಿದ್ದಾರೆ, ಅವಮಾನ ಮಾಡಿದ್ದಾರೆ. ಸೊ ಅವ್ರು ಅವಮಾನ ಮಾಡಿದಂತೆ ನಾನು ಬಿಟ್ಟಿಲ್ಲ ಸರ್, ನನ್ನ ಪಯಣ ಹಂಗೆ ಕಂಟಿನ್ಯೂ ಮುಂದುವರಿಸ್ತಾ ಇದ್ದೀನಿ. ಇನ್ನು ನಿಮ್ಮ ಊರವರಲ್ಲೂ ಒಬ್ರು ನಿಮಗೆ ಸಹಾಯ ಮಾಡಿರ್ತಾರೆ ಅನ್ಕೊಳ್ಳಿ, ನಿಮ್ಮ ಈ ಒಂದು ಪ್ರತಿಭೆನ ಗುರುತಿಸಿ ಒಂದು ವೇದಿಕೆಯನ್ನು ಕೊಟ್ಟಿರ್ತಾರೆ. ಅಂಥವರು ನಿಮಗೆ ಈಗ ನೆನಪಾಗೋದು ಯಾರು ಸರ್? ಆ್ಯಕ್ಚುಲಿ ನಮ್ದು ಊರ ಪಕ್ಕದಲ್ಲಿ ಸಾವಿತ್ರಿ ಬೆಲ್ಲಮಣಿ ಅಂತೇಳಿ ಪಾಪನೇಸ್ ತಾಂಡದವರು, ಅವರು ಬಂಜಾರ ಗಾಯಕರು, ಲೇಡೀಸು. ಸೊ ನಮ್ಮನೆ ಆ್ಯಕ್ಚುಲಿ ನಂಗೆ ದೆಹಲಿ, ಮುಂಬೈ, ರಾಜಸ್ಥಾನ್, ತೆಲಂಗಾಣ, ಹೈದರಾಬಾದ್ ಇವನು ಏನೂ ಗೊತ್ತಿರಲಿಲ್ಲ. ನಾನು ಇವೆಲ್ಲ ಟ್ರೈನಲ್ಲಿ ಅಡ್ಡಾಡೋದು ನನಗೆಲ್ಲ ಗೊತ್ತಿರಲಿಲ್ಲ. ಸೊ ನನಗೆ ಒಂದು ಒಳ್ಳೆ ಹಾದಿ ತೋರಿಸಿದವರು ನಮ್ಮ ಅಕ್ಕ ಅವರು. ನಾನು ಕರ್ಕೊಂಡು ಹೋಗ್ತಿದ್ರು, ಬಾ ನಮ್ಮ ಜೊತೆ ಕಾರ್ಯಕ್ರಮ. ಆ್ಯಕ್ಚುಲಿ ಸರ್ ನನ್ನ ಹವ್ಯಾಸ ಏನು, ನಾವು ಕುಂತು ಕೇಳೋದಷ್ಟೇ, ಅವ್ರು ಏನು ಆಡ್ತಾರೆ, ಅವು ನೀರಿ ಬೇಡ, ಊಟ ಬೇಡ, ಏನು ಬೇಡ, ಕುಂತು ನಾವು ಕೇಳೋದು. ಕೇಳಿದ್ಮೇಲೆ ಸಾಯಂಕಾಲ ಹೋಗಿ ಅದು ಪೂರ್ತಿ ಹಾಡೋದು, ಇಡೀ ದಿನ ಹಾಡಿರೋದು ಅದ್ರ ಒಂದೇ ಲೈನ್ ತಗೊಳ್ಳೋದು, ಆ ಒಂದೇ ಲೈನ್ ಕಲಿಯೋದು ಕರೆಕ್ಟಾಗಿ, ಅಷ್ಟೇ ಸಾಕು ಅಂತೇಳಿ ನಾನು ಪ್ರಯತ್ನ ಮಾಡ್ತೇನೆ ಸರ್. ಆ್ಯಕ್ಚುಲಿ ನಮ್ಗೆ ಹೊರ ದೇಶದವ್ರು ತೋರಿಸಿದವರು ನಮ್ಮ ಅಕ್ಕ ಅವರಷ್ಟೇ. ಎಸ್ ಇನ್ನು ದೇವು, ಈ ಜಾನಪದ ಎನ್ನುವಂಥದ್ದು ಜನರಿಂದ ಅದು ಖ್ಯಾತಿ ಪಡೆದು ಜಾನಪದ ಆಗುತ್ತೆ. ಇನ್ನು ದೇವು ಸ್ವಂತಿಕೆಯಲ್ಲಿ ಹಾಡು ಬರೆದು ಏನಾದರೂ ಹಾಡಿದಾರಾ? ಹೌದು ಸರ್, ಹಾಡಿದ್ದೀನಿ ಸರ್. ಹಾಡ್ಬೋದಾ? ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇನ್ನು ದೇವ್ರ ಲಮಾಣಿ ಜೀವನಕ್ಕಂತ ಏನು ಮಾಡ್ಕೊಂಡಿದ್ದೀರಿ? ವ್ಯವಸಾಯ ಮಾಡ್ತೀರೋ ಸರ್? ಹೊಲ ಮನೆ ಕೆಲಸ ಮಾಡ್ತೀವಿ ಸರ್. ಹೊಲದಲ್ಲಿ ಜಾಸ್ತಿ ಕೆಲಸ ಮಾಡ್ತೀವಿ. ಹೊಲ ಮನೆ ಕೆಲಸ ಮಾಡ್ತೀವಿ, ಮತ್ತೆ ದುಡಿಲಿಕ್ಕೆ ಹೋಗ್ತೀವಿ ಸರ್. ಮತ್ತೆ ಗೌಂಡಿ ಕೆಲಸದಲ್ಲಿ ಕೈಯಲ್ಲಿ ಕೆಲಸ ಮಾಡ್ತೀವಿ, ಹೆಲ್ಪರಾಗಿ ಕೆಲಸ ಮಾಡ್ತೀವಿ ಸರ್, ಊರಲ್ಲಿನೇ. ಎಲ್ಲ ಯಾವ ತೊಂದರೆಯೂ ಇಲ್ಲದೆ ಎಲ್ಲ ಚೆನ್ನಾಗಿದೆ ಸಂಸಾರ? ಹೌದು ಸರ್, ಚೆನ್ನಾಗಿದೆ. ಈಗ ನಿಮ್ಮಲ್ಲಿರ್ತಕ್ಕಂಥ ಒಂದೇ ಒಂದು ಆಸೆ, ನಿಮ್ಮ ಪ್ರತಿಭೆ ಹೊರಗಡೆ ಕಾಣಬೇಕು, ಕನ್ನಡಿಗರಿಗೆ ಪರಿಚಯ ಮಾಡಬೇಕು. ಎಸ್ ಈಗ ನಮ್ಮ ರಾಜ್ಯದ ಕನ್ನಡಿಗರಿಗೋಸ್ಕರ ಒಂದು ಸುಂದರವಾದ ಹಾಡು ಹೇಳಬೇಕು ಅನ್ನೋದಾದ್ರೆ? ಓಕೆ ಸರ್. ಕನ್ನಡ ರೋಮಾಂಚನವಿ ಕನ್ನಡ, ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು, ಚಿಂತಿಸು ವಂತಿಸು
ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಇನ್ನು ಪ್ರತಿಯೊಬ್ಬರಿಗೂ ಒಂದು ಪ್ರೇರಣಾ ಶಕ್ತಿ ಅಂತ ಇರ್ತಾರೆ. ನಾನು ಇಂಥವ್ರನ್ನ ಮಾದರಿಯಾಗಿ ತಗೋತೀನಿ. ನಿಮ್ಮ ಮಾದರಿ ಹಾಡುಗಾರರು ಯಾರು, ಗಾಯಕರು ಯಾರಾದ್ರೂ? ಸರ್ ನನಗೆ ಜಾಸ್ತಿ ಇಷ್ಟ ಅಂದರೆ ವಿಜಯ್ ಪ್ರಕಾಶ್ ಸರ್. ನಾನು ಪ್ರತಿ ಸಾರಿ ಸರ್ ನಮ್ಮ ತಂದೆ ತಾಯಿಗಿಂತ ಜಾಸ್ತಿನೇ ಇಷ್ಟಪಡೋದು ನಾವು ವಿಜಯ್ ಪ್ರಕಾಶ್ ಸರ್. ಅವ್ರು ಹಾಡುವುದು, ಸೊ ಅವ್ರ ಸ್ಟೈಲ್, ಹಾಡೋದು ಸ್ಟೈಲು, ಅವ್ರು ಮಾತನಾಡೋದು ನಂಗೆ ತುಂಬ ಇಷ್ಟ ಸರ್. ತುಂಬ ಇಷ್ಟ. ಅಂದರೆ ಹಾಡುಗಾರ ವಿಜಯ್ ಪ್ರಕಾಶ್. ಹೌದು ಸರ್. ಅವ್ರನ್ನ ಫಾಲೋ ಮಾಡ್ತೀರಿ? ಹೌದು ಸರ್, ಫಾಲೋ ಮಾಡ್ತೀನಿ ಸರ್. ಅಂದರೆ ಈ ಕೆಲವು ಹಾಡುಗಾರರು ಒಂದು ಹವ್ಯಾಸಗಳನ್ನು ರೂಢಿ ಮಾಡ್ಕೊಂಡಿರ್ತಾರೆ. ಎಸ್ ಸರ್. ಬೇರೆ ಬೇರೆ ತರಹದ ಪದ್ಧತಿಗಳ ಮುಖಾಂತರ, ಆಹಾರ ಪದ್ಧತಿ ಆಗಿರಲಿ. ನೀವು ಆ ಥರ ಏನಾದರೂ ಹವ್ಯಾಸಗಳು? ಈಗ ವಿಜಯ್ ಪ್ರಕಾಶ್ ಸರ್ ಹಾಡ್ತಾರೆ, ಯಾವುದೇ ಒಂದು ಸಾಂಗ್ ತಗೋತಾರೆ, ಹಾಡ್ತಾರೆ. ಸೊ ಅವರು ಯಾವ ಫೀಲಲ್ಲಿ ಹಾಡ್ತಾರೆ, ಸೊ ಆ ಫೀಲ್ ನಾನು ಟ್ರೈ ಮಾಡ್ತೀನಿ ಸರ್. ಅವ್ರು ಅಂದರೆ ಇಮಿಟೇಟ್ ಮಾಡಿ. ಹಾಂ ಸರ್, ಆವಾಗಲೇ. ಈಗ ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಪುನೀತ ರಾಜಕುಮಾರ. ಇನ್ನು ನಿಮ್ಮ ತಾಯಿ ಕಂಡಿರತಕ್ಕಂಥ ಕನಸು, ಆ ಕನಸನ್ನು ನನಸು ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ನಿಮಗಿದೆಯಾ? ಎಸ್ ಸರ್. ನಾನು ನಮ್ಮ ತಾಯಿ ಕೊಟ್ಟಿರೋದು ಮಾತು ಸರ್, ಆ ಮಾತು ನಾನು ಅವ್ರು ಕೊಟ್ಟಂಥ ಆ ಮಾತು ಹಾಡುಗಳು ಸರ್, ಅದು ನಾನು ತಿರ್ಸಿದ ನಂತರ ಒಂದು ಛಲ ಇದೆ ಸರ್. ನಿಮ್ಗೆ ಹೆಂಗೆ ನಿಮ್ಮ ಪರಿಶ್ರಮದ ಬಗ್ಗೆ ನೀವು ಹೇಳೋದಾದ್ರೆ? ಸರ್, ಈಗ ನಮ್ಮ ತಾಯಿ ಹೇಳ್ತಿದ್ರು, ಈಗ ನೀವು ಏನು ಮಾಡ್ತಾ ಇದಕ್ಕೆ, ಇವಾಗ ನಿಮ್ಗೆ ಏನು ಕೆಲಸ ಮಾಡ್ತಾ ಇದೆಯಾ ಆ ಕೆಲಸದಲ್ಲಿ ನೀವು ಒಂದು ಒಳ್ಳೆ ಸಾಧನೆ ಮಾಡಿ ನಾನು ತೋರಿಸ್ಬೇಕಂತ ಹೇಳಿದ್ದಾರೆ. ನಮ್ಮ ತಾಯಿ ಮಾತು ಕೊಟ್ಟಿದ್ದಾರೆ. ಈ ಸಂಗೀತದಲ್ಲಿ ಈ ಸಂಗೀತ ಫೀಲ್ಡಲ್ಲಿ ನಾ ಇದರಲ್ಲಿ ಬಿದ್ದು ಎಲ್ಲೇ ಒಂದು ಒಳ್ಳೆ ವೇದಿಕೆ ಮೇಲೆ ನಾನು ಹೋಗಿ ಹಾಡಿ ನಮ್ಮ ತಾಯಿಯವರ ಕನಸು ಮಾಡ್ಬೇಕಂತ ಆಸೆ ಇದೆ ಸರ್. ಎಸ್. ಇನ್ನು ಲಮಾಣಿ ದೇವು ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀನಿ ಸರ್. ಯಾರು ಇಷ್ಟ ನಿಮಗೆ? ಹನುಮಂತನೇ ಸರ್. ಯಾಕೆ ಹನುಮಂತ ಇಷ್ಟ? ಅವನು ಮಾತನಾಡೋದು, ಅವ್ರು ವರ್ತನೆ ಮಾಡೋದು ಇಷ್ಟ ಆಗ್ತದೆ ಸರ್. ಅವ್ರು ನಗಿಸೋದು ಅದು ಇಷ್ಟ ಆಗ್ತದೆ ಸರ್. ಓಕೆ. ಈ ಹನುಮಂತಿಗೆ ಒಂದು ಹಾಡು ಡೆಡಿಕೇಟ್ ಮಾಡ್ತಾರೆ ಈಗ ದೇವು. ಹೌದು ಸರ್. ಯಾವ್ದು ಹಾಡ್ತಾರೆ? ಅವ್ರು ಜಾಸ್ತಿ ಹಾಡು ಸರ್. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ತುಂಬ ಇಷ್ಟ ಸರ್ ಈ ಹಾಡು ನನಗೆ. ಇನ್ನು ಹನುಮಂತು ಎಷ್ಟು ಇಷ್ಟ ನಿಮಗೆ? ಸರ್ ತುಂಬಾ ಇಷ್ಟ ಸರ್, ಹೇಳಬಲ್ಲೆ ಸರ್. ಅಲ್ಲ, ಅವರು ಆಡಿರುವಂಥ ಕೆಲವೊಂದು ಆಟಗಳೆಲ್ಲ ವೈರಲ್ಗಳಾಗಿದೆ, ಅವರು ವಿನ್ ಆಗಿ. ಅದರಲ್ಲಿ ಯಾವ ಟಾಸ್ಕ್ ನಿಮ್ಗೆ ಇಷ್ಟ ಆಗುತ್ತೆ? ಹನುಮಂತ್ ಜಾಸ್ತಿ ಸರ್ ನಾನು ನೋಡಲ್ಲ ಸರ್, ಜಾಸ್ತಿ ಬಿಗ್ ಬಾಸ್ ಶೋ ಜಾಸ್ತಿ ನೋಡಲ್ಲ ಸರ್. ಟಿವಿಯಿಂದ ನನಗೆ ಜಾಸ್ತಿ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ. ಒಳ್ಳೆ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಹಾಡ್ತಾ ಇದ್ದಾರೆ, ಅಷ್ಟು ಕೂತ್ಕೋತೀನಿ ಜಾಸ್ತಿ. ಟಿವಿ ಮುಖಾಂತರ ಜಾಸ್ತಿ ನೋಡಲ್ಲ ಸರ್ ಟಿವಿ. ಇನ್ನು ಒಂದಷ್ಟು ನಿಮ್ಮ ಊರಲ್ಲೇ ನಿಮಗೆ ಒಂದಷ್ಟು ಪ್ರಶಂಸೆಗಳು ಬಂದಿದ್ದಾವೆ? ಪ್ರಶಸ್ತಿಗಳು ತುಂಬ ಇದಾವೆ ಸರ್. ಸ್ಥಳೀಯವಾಗಿ ಇದಾವೆ ಸರ್. ಎಷ್ಟು ಪ್ರಶಸ್ತಿ ಬಂದಿರ್ಬೋದು ಸರ್? ಒಂದು 50 ಬಂದಿರ್ಬೇಕು ಸರ್ ಊರಲ್ಲಿ. ದೆಹಲಿ ಹೋಗಿರೋದು, ಮುಂಬೈ ಹೋಗಿರೋದು, ಮತ್ತು ಮಹಾರಾಷ್ಟ್ರ ಹೋಗಿರೋದು, ಲಾತೂರ್ ಹೋಗಿರೋದು, ಹೈದರಾಬಾದ್, ತೆಲಂಗಾಣ ಹೋಗಿರೋದು ಇದಾವೆ ಸರ್. ತುಂಬ ಇದಾವೆ. ಅಂದರೆ ನಿಮ್ಮ ಪ್ರತಿಭೆನ ಗುರುತಿಸಿ ಕೊಟ್ಟಿದ್ದಾರೆ ಸರ್. ಮತ್ತು ಪತ್ರಿಕೆಯಲ್ಲಿ ಎಲ್ಲ ಕಡೆ ಬಂದಿದ್ದಾವೆ ಸರ್. ಈ ಮುಖಾಂತರ ಫ್ರೀಡಮ್ ಟಿವಿಯ ಮುಖಾಂತರವಾಗಿ ನೀವು ಯಾರ್ಯಾರಿಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಈ ಕ್ಷೇತ್ರನ ಗುರುತಿಸಿದವರ ಪೈಕಿಗಳಿಗೆ, ಅಂದರೆ ಆ ಜನರು. ಸರ್ ನನಗೆ ಹೆಸರು ಗೊತ್ತಿಲ್ಲ. ಸೊ ಫಸ್ಟ್ ಆಫ್ ಆಲ್ ಸರ್ ಅವ್ರ ಹೆಸರು, ಸರ್ ಅವರು ನನಗೆ ಫೋನ್ ಮಾಡಿದೆ ಸರ್, ಹಿಂಗಿದೆ ಸರ್, ನಾನು ಒಳ್ಳೆ ನಾನು ಒಬ್ಬ ಕಲಾವಿದ, ನನಗೆ ಫ್ರೀಡಮ್ ಟಿವಿ ಚಾನಲ್ಲಿ ಹಾಡಬೇಕು ಸರ್, ತುಂಬ ಆಸೆ ಆಗಿದೆ, ನಾನು ತುಂಬ ದಿನ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದೆ. ಆಯಿತು, ನಾನು ಬೆಳೆಸುವಂಥ ಕಾರ್ಯ ಮಾಡ್ತೀನಿ ಅಂತ ಹೇಳಿದರು, ಮಾತು ಕೊಟ್ಟರು. ಮತ್ತು ಯಾವಾಗ ಬರ್ತಾ ಅಂತ ಪಾಪ ಅವ್ರು ಕೇಳಿದರು. ನಿನ್ನೆ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಯಾವಾಗ ಬರ್ರಿ ಅಂತ ಹೇಳಿದ್ರು ಸರ್. ಇಲ್ಲ ಸರ್, ನಾನು ನಾಳೆ ಬಂದ್ಬಿಡ್ತೀನಿ ಅಂತ ಹೇಳಿದಾಗ ಅಷ್ಟು ಫಾಲೋ ಮಾಡಿದ್ರು ಸರ್ ನನಗೆ ಸರ್ ಅವರು. ಹಾಡುಗಾರ ದೇವ್ ಜೊತೆ ಸಾಕಷ್ಟು ಮಾತುಗಳನ್ನು ಮುಂದುವರಿಸೋಣ, ಅದಕ್ಕೆ ಮುನ್ನ ಸ್ಮಾಲ್ ಬ್ರೇಕ್.
ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ